ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿದ್ದೀನಿ, ಬಟ್ ಸ್ಟಿಲ್ ನಂಗೆ ಹುಷಾರಿಲ್ಲ. ವಾಯ್ಸ್ ಕೂಡ ಹೋಗಿದೆ. ಕೈಂಡ್ಲಿ ಇಗ್ನೋರ್, ದಯವಿಟ್ಟು ಕ್ಷಮೆ ಇರಲಿ. ಕೆಟ್ಟ ವಾಯ್ಸ್ ಇದೆ ಇವತ್ತು ನಂದು. ಸೊ ಇವತ್ತು ನಾವಿಬ್ರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಂಬ ದಿನ ಆಯಿತು. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ರಿವೀಲ್ ಮಾಡೋಕ್ಕೆ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಅಮ್ಮನವ್ರ ಆಶೀರ್ವಾದದಿಂದನೇ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಅದಾದ್ಮೇಲೆ ಮನಸ್ಸೇ ಇರಲಿಲ್ಲ ಹೋಗೋಕ್ಕೆ. ಯೂಶ್ವಲಿ ನಾವು ಆಗಾಗ್ಗೆ ಆನ್ ಆ್ಯಂಡ್ ಆಫ್ ಹೋಗ್ತಾ ಇರ್ತೀವಿ, ಬಟ್ ಸ್ಟಿಲ್ ಹಿಂಗೆ ಆಗೋಯ್ತಲ್ಲ ಅನ್ನೋ ಬೇಜಾರಿಗೆ ಎಲ್ಲ ದೇವ್ರ ಮೇಲೂ ಕೋಪ ಬಂದ್ಬಿಟ್ಟಿತ್ತು. ಹೋಗ್ತಾನೆ ಇರಲಿಲ್ಲ. ಬಟ್ ಇವಾಗ ಮತ್ತೆ ಯಾಕೋ ಹೋಗ್ಬೇಕು ಅಂತ ಇಬ್ರು ಮನಸ್ಸಲ್ಲೂ ಬಂದಿದ್ದಕ್ಕೆ ಹೊರಟಿದ್ದೀವಿ ನಾವು. ಸೊ ಅದ್ರದ್ದೇ ಇವತ್ತು ಬ್ಲಾಗ್ ಇರುತ್ತೆ. ಬನ್ನಿ ಇವಾಗ ಹೋಗೋಣ. ಗಂಟೆ 8 ಆಗಿದೆ. ಆಲ್ರೆಡಿ ನಾವು ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ಈಗ JP ನಗರ್ ದಾಟ್ತಾ ಇದ್ವಿ. ಹೆಂಗೆ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಇಲ್ಲಿಂದ ಸ್ವಲ್ಪ ದೂರ, ಆ ಮನೆಯಿಂದ ಎಲ್ಲ ಸ್ವಲ್ಪ ಹತ್ರ ಇತ್ತು, ಹಳೆ 2 ಮನೆಯಿಂದನೂ. ಇವತ್ತು ಹೋಗೋಣ. ಟಿಫನ್ ಮಾಡಿಲ್ಲ, ನಂಗೆ ತುಂಬ ಹಸುವಾಗ್ತಿದೆ. ಒಂದೇ ಟಿಫನ್ ಕೂಡ ಮಾಡಿಕೊಂಡು ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಬರೋಣ. ಎಲ್ಲಿ? ಅಯ್ಯೋ, ನಾವು ರೆಗ್ಯುಲರ್ ಆಗಿ ಒಂದು ಹೋಟ್ಲಿಗೆ ಹೋಗ್ತೀವಿ ಗೈಸ್, ಆಯ್ತಾ? ಆ ಹೋಟ್ಲು ಇವತ್ತು ಮಿಸ್ ಆಗಿಬಿಟ್ಟಿದೆ. ಅವ್ರು ಇನೋವೇಟ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಅದು ಗೊತ್ತೇ ಆಗಲಿಲ್ಲ. ಅದೆಲ್ಲ ಅನ್ಕೊಂಡು ಕರೆಕ್ಷನ್ ಮಾಡೋದೇ ಆಗೋಯ್ತಲ್ಲ. ಸೊ ಇವಾಗ ಅವ್ರು ಹುಡುಗಿ ನಮಗೂ ಅದಕ್ಕೂ ಫುಲ್ಲು ಜನ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. AC ಸರ್ವಿಸ್ ಹಾಲು ಕೂಡ ಫುಲ್ಲು. ಈ ಕ್ಯಾಮ್ರಾ ಏನಾಯ್ತು? ಹೋಟ್ಲು ಯಾವ ರೇಂಜ್ ಜನ ಅವ್ರೆ ಅಂದ್ರೆ, ಹೆವಿ ಬಿಸಿಲು ಜೊತೆಗೆ ಹೆವಿ ಜನ. ಟೇಸ್ಟು ಓಕೆ ಸಾಕತ್ ಜನ ಅವ್ರೆ. ರೇಣುಕಾ ಹೋಟೆಲ್ ಅಂತೆ. ಚೆನ್ನಾಯ್ತಾ ಬೇಬಿ? ನೋಡಿ ಬಿಟ್ಬಿಟ್ಟು ಹೆಂಗೋಯ್ತವನೆ ಫೋನ್ ಹಿಡ್ಕೊಂಡು. ಅದು ಯಾವಾಗ ನೆನಪಾಯ್ತದ ನೋಡೋಣ. ದೇವಸ್ಥಾನ ಅಲ್ಲೈತೆ. ಹೋಯ್ತವನ ಈಚೆ ನೋಡ್ಕೊಂಡು. ಓಯ್, ನನ್ನ ಕರ್ಕೊ ಬಂದಿದ್ದು ನೀನೇ, ನೆನಪಾಯ್ತಾ? ಏನು ಫೋನ್ ಕೈಯಲ್ಲಿ ಹಿಡ್ಕೊಂಡು ಹೋಯ್ತಾ ಅವನೇ? ಹಂಗೆ ಕರ್ಕೊಂಡೋಗಕ್ಕೆ ಗೊತ್ತಾಗಲ್ವಾ? ಒಂದು ಹುಡುಗಿನ ಮದುವೆ ಆಗಿ ಅವ್ರ ಅಪ್ಪ ಅಮ್ಮ ಎಲ್ಲರಿಂದ ಬಿಟ್ಟು ಕರ್ಕೊ ಬಂದಿದ್ಯಾ ಅಂದರೆ ಎಲ್ಲಾದ್ರೂ ಕೈ ಹಿಡ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕನ್ನೋ ಜವಾಬ್ದಾರಿ ಇಲ್ಲ. ಒಟ್ಟು ಅನ್ಬೇಡ. ನಾ ನೋಡಿ ಹೆಂಗ್ ಬೈತ್ಯಾ? ಓಯ್, ಸರಿ ಆಯ್ತು. ಪೂಜೆ ಸಾಮಾನು ತಗೊಳಲ್ಲ, ಹಾರ ತಗೊಳ್ಳೋಣ ಚೆನ್ನಾಗಿರೋದು. ನಾನು ಅಲ್ಲೇ ದೊಡ್ಡ ಹಾರ ಇತ್ತು ತಗೋಬೋದಿತ್ತು. ನಾನೇ ತಪ್ಪು ಮಾಡಿಬಿಟ್ಟೆ. ಈ ಅಂಗಡಿಗೆ ಒಂದ್ಸತಿನೂ ನಿಂಗೆ ಕರ್ಕೊಂಡೋಗಿ ಶಾಪಿಂಗೇ ಮಾಡಿಸಿಲ್ಲ. ಸಿಟಿ ಬೇಕು, ಹಳ್ಳಿ ಬೇಡ. ತಗೋ ಜಿ ಅಂತ ನೋಡ. ಇವತ್ತು ವೀಕೆಂಡ್ ಆದರೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಬಹುಶಃ ನನ್ನ ಶುಕ್ರವಾರ ಅಂತ ಎಲ್ಲ ಬಂದು ಹೋಗ್ಬಿಟ್ಟವ್ರೆ ಅನ್ಸುತ್ತೆ. ಚಪ್ಪಲಿ ಹುಡುಕ್ತಾಳೆ. ಯಾರು ಜಪ್ಕೊಂಡು ಹೋಗ್ಬಿಟ್ಟಾರೆ ಚಪ್ಪಲಿನ. ಏನೇ ನೋಡಿ, ಇಲ್ಲೇ ಯಾವ್ದಾರು ಐತ ಅಂತ. ಚೆನ್ನಾಗಿರೋ ನೀನು ಆಯ್ಕೋ. ಕಂಡೋರ್ದಾಕೊಳ್ಳಿ. ಸ್ಟ್ಯಾಂಡ್ ತುಂಬ ಬಿದ್ದಾವ ಮಲ್ಲಿ. ಹಂಗೆಲ್ಲ ಬೇರೆ ಚಪ್ಪಲಿ ಹಾಕೋಬಾರ್ದು. ಬಾಯ್ತು ಹೋಗ್ಲಿ. ಇದು ಏನದು ಕಷ್ಟ ಕಾಡಿತ್ತು, ಏನೋ ಶನಿ ಹೋಯ್ತು ಅಂತ ಅನ್ಕೊಂಬ. ಏನೋ ಆಯ್ತಾ ಚಪ್ಪಲಿ ಹೋಗೋಣ. ಬಿಟ್ಟಿದ್ದೆ ನಾನು. ಅವ ಆಂಟಿ ನೋಡ್ಕೊ ಬಿಡುವಾಗ ಅವ್ರು ಏನು ಹೇಳಲಿಲ್ಲ. ಚಲೋ ಬಾ.
ಬೇಬಿ ಅಲ್ಲಿ ಇತ್ತಲ್ಲ ಹಣ್ಣಂಗಡಿ ಅದು ನೇರಳೆ ಮತ್ತೆ ಇನ್ನೊಂದು ಅದು ಕೇರಳದಲ್ಲಿ ತಿಂದಿದ್ದದು ಎಷ್ಟು ದೊಡ್ಡ ದೊಡ್ಡದು ಚೆನ್ನಾಗಿರುತ್ತೆ ರೆಡ್ ಕಲರ್ದು ಬುಜ್ಜಿ ಅದು ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಲಿಚ್ಚಿ ತರ ಇರುತ್ತೆ ಮಳೆ ಬರ್ತಾ ಇದೆ ಈ ಮಳೆಲು ಗಾಡಿ ನಿಲ್ಲಿಸಿ ಅಲ್ಲೋಗಿ ಅದೇ ನೇರಳೆ ತಗೊಂಡು ಹೋಗ್ತೈತೆ ಸೀಸನ್ ಇನ್ನೇನು ಮುಗಿಯಾಗಿ ಬಂದ್ಬಿಡ್ತೈತೆ ಅಂತ ನಮ್ಮ ಮನೆ ಮುಂದೆ ಬುಜ್ಜಿ ಬುಜ್ಜಿ ಆಯ್ ಕ್ಯಾಪು ಕಿಮಿ ಮನೆ ಮುಂದೆನೆ ಮರ ಇಕ್ಕೊಂಡು ದುಡ್ಡು ಕೊಟ್ಟು ನೇರಳೆ ತಗೋತಾ ಇದೆಯಲ್ಲ ಹುಳ ಆಗ್ತಾವ ಬೇಗ ಕರೆಕ್ಟ್ ಕಾರ್ ಲಾಕ್ ಮಾಡಿದ ನಾನು ಅದೇ ಅವನಿಗೆ ನಂಬಿಕೆ ಇಲ್ಲ ಲಾಕ್ ಆಗಿದ್ಯಾ ನನ್ನ ಗಂಟ್ಲು ಈಗ ಸ್ವಲ್ಪ ಸರಿ ಹೋಯ್ತು ಗೈಸ್ ಆ್ಯಕ್ಚುಲಿ ತುಂಬ ಹೊತ್ತು ಬಿಸಿಲಲ್ಲಿದ್ದೆ ಬಹುಶಃ ಅದಕ್ಕೆ ಇರಬೇಕು ಹಾಂ ಕಾಲ್ ಫುಲ್ಲು ಮಣ್ಣಾಗಿದೆ ನೀನು ಅದ್ರದಾ ಈಗ ಆಫ್ ಮಾಡ್ದಾಗ ಬಂದ ಏನೇ ಮಾಡ್ತಿದ್ಯಾ ಅಲ್ಲ ಎಲ್ಲರೂ ಚರ್ನ್ ಮಾಡಿ ಬಾ ಬೆಣ್ಣೆ ತೆಗೆದ್ರೆ ನೀನು ಗ್ರಲ್ ಮಾಡಿ ಬಾ ಬೆಣ್ಣೆ ತೆಗಿತೀವಿ ಗ್ರರ್ ಮಾಡಿ ತೆಗಿಬೇಕು ಅಂತ ತೆಗ್ದಿದ್ದೀನಿ ನೋಡಿ ಇಷ್ಟು ಸೀರಿಯಸ್ಲಿ ಅಷ್ಟೊಂದು ಆಗೋಯ್ತಾ ಎಷ್ಟು ಲೀಟ್ರ್ ಎಣ್ಣೆ ಇದರಲ್ಲಿ ಸಾರಿ ಹಾಲಲ್ಲಿ 5 ಲೀಟ್ರ್ 3 ಲೀಟ್ರ್ 3 ಲೀಟ್ರ್ 5 ಲೀಟ್ರ್ ಇಲ್ಲ ಅದಿನ್ನು ತಿಕ್ಕಾಗ್ಬೇಕಲ್ಲ ಫ್ರಿಜ್ಜಿಗೆ ಇಟ್ರೆ ಫ್ರಿಜ್ಜಿಗೆ ಇಟ್ರೆ ಆಗತ್ತೆ ಇದು ಬೆಣ್ಣೆ ಇದು ಏನಂತಾರೆ ಹಸು ಇದಲ್ಲ ಎಮ್ಮೆದ್ದು ಹಾಲಿದ್ದು ನಿಮ್ಮ ಕಡೆ ಅವ್ರದ್ದು ನಿನ್ನ ಕಡೆ ಈಗ ಹಿಂಗೆ ಮಾಡಿ ಹಂಗೆ ಮಾಡಿ ಇಲ್ಲ ಶಾಕ್ ಅಂತ ಕೇಳ್ತಾವ ಸರ್ ರಿಯಾಕ್ಷನ್ ನಿಂಗೆ ಬರ್ಲಿ ಇಲ್ಲಿ ಕಾಣಿಸ್ತೈತಾ ನಾಳೆ ಮಾರ್ಕೊಂಬಾರೆ ಮಾರ್ಕೆಟ್ಗೆ ಹೋಗಿ ಬೆಣ್ಣೆ 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 ಶಾಂತ ಯಪ್ಪ ಯಾರೋ ಫೋನ್ಗೆ ಮಾಡಾರ ಆಮೇಲೆ ಬೆಣ್ಣೆ ಬೇಕು ಗೈಸ್ ಕಾಂಟ್ಯಾಕ್ಟ್ ಫಾರ್ ಮೋರ್ ನಿನ್ನ ನಂಬರ್ ಹಾಕ್ತೀನಿ ಬೇಡ ನೀನು ವೇಸ್ಟಾ ಆಗ ನಿಂಗೆ ನೆನಪೈತ ನಾವು ಹಳೆ ಮನೆ ಚಿಕ್ಕ ಮನೇಲಿ ಇರುವಾಗ ಏನ್ ಗೊತ್ತ ಮೊಸರು ಮಾಡ್ಬಿಡೋದು ನಂದಿನಿ ಅಂತ ಅಂದ್ಬಿಟ್ಟು ನಾವು ಅದು ಕಡಿಯೋದ್ ಬರುತ್ತಲ್ಲ ಮಜ್ಜಿಗೆ ಕಡಿಯೋದ್ ಅದ್ ಹಿಡ್ಕೊಂಡ್ ಚರ್ರ ಚರ್ರ 2 ಅವರ್ 3 ಇವನು ಅಷ್ಟೊತ್ತು ಕಾಲಿಗೆ ಸಿಗಾಕೊಂಡ್ ಕಡ್ದಿರೋನು ಅವ್ರ ಕೆಲ್ಸದಿಂದ ಬಂದು ಅವ್ರಷ್ಟೊತ್ತು ಕಡ್ದಿರೋರು ಅಮ್ಮ ಹಸು ಸಾಕ್ತಿದ್ರು ಹಸು ಸಾರು ಮಾಡಿ ಹಸು ಬೆಣ್ಣೆ ಮಾಡ್ತಾ ಇದ್ರು ಸೊಸೆ ಬಂದು ಎಮ್ಮೆ ತಂದು ಎಮ್ಮೆ ಈಗ ಬೆಣ್ಣೆ 1 ರೌಂಡ್ ಐತೆ ನಿಜವಾಗ್ಲೂ ಇಷ್ಟ್ರಲ್ಲೇ ಇಷ್ಟು ಬೆಣ್ಣೆ ಸಿಕ್ಕಿದೆ ಇದರಿಂದ ಚೀಸು ಮಾಡಿದ್ದೀನಿ ಏನಂತೆ ನಮ್ಮ ಮಾಡ್ತಿದ್ದಾರೆ ಅಲ್ಲಿ ಫ್ರಿಜ್ ಅಲ್ಲಿ ಐತೆ ಫ್ರೀಸರ್ ಅಲ್ಲಿ ಫ್ರಿಜ್ ತೋರಿಸ್ಬಿಡ ಫ್ರೀಸರ್ ಕೆಳಗಡೆ ಅಷ್ಟು ಮಜ್ಜಿಗೆ ಈ ತರ 2 ಪಾತ್ರೆ ತುಂಬಾ ಮೊಸರು ಮಾಡಿದ್ ಬುಜ್ಜಿ ಅಮ್ಮ ಅದೇ ಎಲ್ಲ ಸೇರಿ ಇಷ್ಟು ಬಂದಿದಲ್ವಾ ಅಷ್ಟು ಬಂದಿದೆ ಕಾಯಿಸಿದ್ರೆ ಇಷ್ಟೆಷ್ಟಾಯ್ತು ತುಪ್ಪ ಯಾವಾಗ ತುಪ್ಪ ಮಾಡಿದ ಇದು ಅತ್ತೆ ಅದು ತುಪ್ಪ ನಂಗೆ ತುಪ್ಪ ಮಾಡಕ್ ಬರಲ್ಲ ಇನ್ನು ನನ್ನ ಅಜ್ಜಿ ಈ ತರ ಮಾಡ್ತೀನಿ ನಾವು ಅಜ್ಜಿ ಮಾಡುತ್ತಲ್ಲ ಆ ತರ ಮೆಂತ್ಯ ವಿಳೆದೆಲ್ಲ ಹಾಕಿ ಮಾಡ್ತೀನಿ ಬಟ್ ನಿಮ್ ತರ ಬರಲ್ಲ ನೀವೇನ ಹಂಗೆ ಮಾಡ್ತೀರಲ್ಲ ಎಲ್ರಿಗೂ ಬೇಕಂದ್ರೆ ನಿಮ್ ತರದ್ದೇ ಮಾಡ್ಬೇಕು ಬರಲಾ ಓಕೆ ಕೆಲಸ ಬೆಣ್ಣೆ ಕೆಲಸ ಆಗಿದೆ ಉಡುಪಿ ಕಡೆಯವರಿಗೆ ಎಮ್ಮೆ ಬೆಣ್ಣೆ ತೆಗಿಬೇಕು ಬರಲ್ಲ ತುಮಕೂರು ಕಡೆ ತುರುವೇಕೆರೆ ಅವರು ಎಲ್ಲಾನು ತೆಗಿತಾರೆ ಏನ್ ಬೇಕು ನಾವ್ ಆಡಿನಿಂದು ಹಾಲು ಅದ್ರಲ್ಲಿ ಬೆಣ್ಣೆ ತುಪ್ಪ ಮಾಡ್ತೀವಿ ಹಸುದ್ರಲ್ಲಿ ಮಾಡ್ತೀವಿ ಎಮ್ಮೆದ್ರಲ್ಲಿ ಮಾಡ್ತೀವಿ ನೀನ್ ಬಿಟ್ರೆ ಸೊಳ್ಳೆದ್ರಲ್ಲೂ ಮಾಡ್ತೀಯಾ ಈಗ ಮಡಗು ಫೋನ್ ಬಾಯ್